ನಮಸ್ತೆ ವಿದ್ಯಾರ್ಥಿಗಳೇ, ಇಂದು ನಾನು ನಿಮಗೆ ಧಾರವಾಡ ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ರೂಢಿ ಪರೀಕ್ಷೆ ಅಂದರೆ ಪ್ರಾಕ್ಟೀಸ್ ಎಕ್ಸಾಮ್, ಈ ಎಕ್ಸಾಮ್ನಲ್ಲಿ ನಡೆದಂತಹ ದ್ವಿತೀಯ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಹೇಳುತ್ತೇನೆ. ಈ ಪರೀಕ್ಷೆಯು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಮಿಷನ್ ವಿದ್ಯಾಕಾಶಿ ಎಂದು ಈ ಪರೀಕ್ಷೆ ನಡೆಸಲಾಗುತ್ತದೆ. ಈ ಪರೀಕ್ಷೆಯಲ್ಲಿ ಬಂದಂತಹ ದ್ವಿತೀಯ ಭಾಷೆ ಕನ್ನಡ ವಿಷಯದಲ್ಲಿ 25 ಅಂಕಗಳ ಪ್ರಶ್ನೆ ಪತ್ರಿಕೆ ಇದೆ. ಮೊದಲಿಗೆ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 2 ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪ್ ಕೊಡಲಾಗಿದೆ. ಇದರಲ್ಲಿ ಒಂದು ಪ್ರಶ್ನೆಗೆ 4 ಉತ್ತರವನ್ನು ಕೊಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಬರಬೇಕು. ನೋಡಿ, ಇಲ್ಲಿ ಕಾಶಿಯಲ್ಲಿ ಪದ ಈ ಸಂಧಿಗೆ ಉದಾಹರಣೆ ಅಂದರೆ ಕಾಶಿ ಪ್ಲಸ್ ಅಲ್ಲಿ ನಾವು ಬಿಡಿಸಿ ಬರೆದಾಗ ಕಾಶಿ ಪ್ಲಸ್ ಅಲ್ಲಿ ಆಗುತ್ತದೆ. ಇದನ್ನು ನಾವು ಆಗಮ ಸಂಧಿ ಎನ್ನುತ್ತೇವೆ. ಸಂಧಿ ಕಾಶಿ ಪ್ಲಸ್ ಅಲ್ಲಿ, ಇಲ್ಲಿ ಯ ಆಗಮವಾಗುವುದರಿಂದ ಇದನ್ನು ಆಗಮ ಸಂಧಿ ಎನ್ನುತ್ತೇವೆ. ಯ ಅಥವಾ ವ ಪದವು ಆಗಮವಾದರೆ ಇದನ್ನು ಆಗಮ ಸಂಧಿ ಎಂದು ಹೇಳುತ್ತೇವೆ. ಎರಡನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಮಹಾಪ್ರಾಣಾಕ್ಷರಗಳು 10 ಇವೆ. ಅಲ್ಪ ಪ್ರಾಣವು 10 ಇದೆ, ಮಹಾಪ್ರಾಣವು 10 ಅಕ್ಷರ ಇದೆ ಮತ್ತು 5 ಅಕ್ಷರಗಳು ಅನುನಾಸಿಕ ಇದೆ. ಇಲ್ಲಿ ಮಹಾಪ್ರಾಣ ಕೇಳಿದ್ರಿಂದ ನಾವು ಈ 10 ನಾವು ಇಲ್ಲಿ ಬರೀಬೇಕಾಗುತ್ತದೆ. ಸರಿಯಾದ ಉತ್ತರ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, ಇಲ್ಲಿ ಒಂದು ವಾಕ್ಯದ ಪ್ರಶ್ನೆ ಕೊಡಲಾಗಿದೆ. 3 ಪ್ರಶ್ನೆಗಳಿವೆ. ಮೊದಲ ಪ್ರಶ್ನೆ, ವಿಷದ ಬಾಣ ಮರಕ್ಕೆ ತಗುಲಿದರಿಂದ ಆದ ಪರಿಣಾಮ. ನೋಡಿ, ವಿಷದ ಬಾಣ ಮರಕ್ಕೆ ತಗುಲಿದರ ಆದ ಪರಿಣಾಮ ಏನು ಎಂದು ನಾವು ಇಲ್ಲಿ ಬರೀಬೇಕು. ಇದರ ಉತ್ತರ, ವಿಷದ ಬಾಣ ಮರಕ್ಕೆ ತಗುಲಿದರಿಂದ ಆದ ಪರಿಣಾಮ ಮರ ಒಣಗಿತು. ಇದು ಮೊದಲನೇ ಪಾಠದಿಂದ ಬಂದಂತ ಪ್ರಶ್ನೆ ಆಗಿದೆ. ವನಮರದ ಗಿಳಿ ಪಾಠದ ಹೆಸರು. ಎರಡನೇ ಪ್ರಶ್ನೆ, ಇದು ಹಸಿಮೆಣಸು ಕೃಷಿಯಿಂದ ಬಂದಿದೆ. ಇದು ಕವಿ ಬಗ್ಗೆ ಕೇಳಲಾಗಿದೆ. ಶ್ರೀ ಪಂಡಿತ ಆರಾಧ್ಯ ಶಿವಾಚಾರ್ಯರು ಏನೆಂದು ಪ್ರಸಿದ್ಧರಾಗಿದ್ದಾರೆ. ನೋಡಿ, ಇದು 4ನೇ ಪ್ರಶ್ನೆ. ಈ ಪಾಠದಲ್ಲಿ ಇರುವಂತಹ 4ನೇ ಪ್ರಶ್ನೆ. ಉತ್ತರ, ಶ್ರೀ ಪಂಡಿತ ಆರಾಧ್ಯ ಶಿವಾಚಾರ್ಯರು ರಂಗ ಜಂಗಮ ಎಂದು ಪ್ರಸಿದ್ಧರಾಗಿದ್ದಾರೆ. 5ನೇ ಪ್ರಶ್ನೆ, ಇದು ಬೋಧಿವೃಕ್ಷದ ಹಾಡು ಪದ್ಯದಿಂದ ಕೇಳಲಾಗಿದೆ. ಸಿದ್ಧಾರ್ಥ ಕಂಡುಕೊಂಡ ಬದುಕಿನ ಗೂಢಾರ್ಥವೇನು. ಸಿದ್ಧಾರ್ಥ ಕಂಡುಕೊಂಡ ಬದುಕಿನ ಗೂಢಾರ್ಥವೇನು. ಇದರ ಉತ್ತರ, ಸಿದ್ಧಾರ್ಥ ತಪಸ್ಸಿಂದ ಜೀವನ ಪ್ರೀತಿ ದೊಡ್ಡದು ಎಂಬ ಬದುಕಿನ ಗೂಢಾರ್ಥ ಕಂಡುಕೊಂಡನು ಎಂದು ಈ ರೀತಿ ಉತ್ತರಿಸಬೇಕು. ನಂತರ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 6ನೇ ಪ್ರಶ್ನೆ, ಸಾಮಾನ್ಯ ಲೋಕವರ್ತನೆ ಯಾವುದು. ಉತ್ತರ, ಸಾಮಾನ್ಯವಾದ ಲೋಕವರ್ತನೆ ಮರ ಒಣಗಿದರೂ ಅದರಲ್ಲಿರುವ ಪಕ್ಷಿಗಳು ಆ ಮರವನ್ನು ಬಿಟ್ಟು ಬೇರೆ ಮರಗಳಿಗೆ ಹೋಗುವುದು ಮತ್ತು ಹಾಗೆ ಕಷ್ಟ ಬಂದಾಗ ಯಾರ ಜೊತೆಯಲ್ಲಿ ಇರುವುದಿಲ್ಲ ಎಂಬ ವಿಚಾರ ಸಾಮಾನ್ಯ ಲೋಕವರ್ತನೆಯಾಗಿದೆ. ಇದು ಇದರ ಸರಿಯಾದ ಉತ್ತರ. ರೈತರು 7ನೇ ಪ್ರಶ್ನೆ, ರೈತರು ಎದುರಿಸುತ್ತಿರುವ ಸಮಸ್ಯೆಗಳು. ನೋಡಿ, ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕೇಳಲಾಗಿದೆ. ಇದು ಹಸಿಮೆಣಸು ಕೃಷಿಯಲ್ಲಿ ಬಂದಿದ್ದರಿಂದ ಇದರ ಪಾಠದ ಪ್ರಕಾರವಾಗಿ ಈ ರೀತಿ ಉತ್ತರ ಬರೆಯಬೇಕು ನಾವು. ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ, ಉತ್ತಮ ಬೀಜ ಸಿಗುವುದಿಲ್ಲ, ಭೂಮಿ ಬರಡಾಗುತ್ತದೆ, ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ಬರುತ್ತವೆ ಮತ್ತು ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಇವೆಲ್ಲ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾಗಿವೆ. 8ನೇ ಪ್ರಶ್ನೆ, ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬಾ ಪ್ರೀತಿ ಹೇಗೆ ತುಂಬಿಕೊಂಡಿತು. ಉತ್ತರ, ಕಾಡಿನ ತುಂಬಾ ಪ್ರೀತಿಯ ಹೊಳೆ ಹರಿಯಿತು, ಗೂಡಿನಲ್ಲಿ ಹಕ್ಕಿಗಳ ಸ್ವರವು ಕೇಳಿಸಿತು, ಹೂವಿನ ಮಕರಂದ ಸವಿಯಲು ದುಂಬಿ ಹಾರಾಡುತ್ತಿತ್ತು, ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ನೋಡಿ, ಸಿದ್ಧಾರ್ಥ ಬುದ್ಧನಾದಾಗ ಈ ರೀತಿ ಪ್ರಕೃತಿಯಲ್ಲಿ ಬದಲಾವಣೆ ಆಗುತ್ತವೆ. ಈ ಪ್ರಶ್ನೆ ನಾವು ಇಲ್ಲಿ ಬರೆಯಬೇಕು. 9ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಯನ್ನು ಸಂದರ್ಭದಲ್ಲಿ ವಿವರಿಸಿರಿ. ನೋಡಿ, ಇಲ್ಲಿ ಸಂದರ್ಭ ಸಹಿತ ವಿವರಣೆ ಮಾಡುವಂತ ಪ್ರಶ್ನೆ ಕೊಡಲಾಗಿದೆ. ಅವರು ಯಾರಿಗೂ ಮೋಸ ವಂಚನೆ ಮಾಡೋರಲ್ಲ. ಇದು ಹಸಿಮೆಣಸು ಕೃಷಿಯಿಂದ ಬಂದಿದೆ. ಈ ಮೇಲಿನ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಸ್ವಾಮಿಗಳು ಬರೆದಿರುವ ವ್ಯಕ್ತಿತ್ವ ಎಂಬ ಕೃತಿಯಿಂದ ಆಯ್ದ ಹಸಿಮೆಣಸು ಕೃಷಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ನೀವು ಈ ಪ್ರಶ್ನೆಯನ್ನು ಈ ರೀತಿಯಾಗಿ ಬರೆಯಬಹುದು ಅಥವಾ ಈ ರೀತಿಯಾಗಿ ಬರೆಯುವುದು ನಾನು ಹೇಳುತ್ತೇನೆ, ಕೇಳಿ. ಈ ಮೇಲಿನ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿರುವ ಹಸಿಮೆಣಸು ಕೃಷಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇದರ ಆಕರ ಗ್ರಂಥ ವ್ಯಕ್ತಿತ್ವ ಎಂದು ಸಹ ತಾವು ಬರೆಯಬಹುದು. ಇದರ ಸಾರಾಂಶವನ್ನು ನಾವು ಬಿಡಿಸಿ ಹೇಳಬೇಕು. ಈ ವಾಕ್ಯವನ್ನು ಲೇಖಕರು ಕೃಷಿಕರ ಬಗ್ಗೆ ಹೇಳಿದ್ದಾರೆ. ಕಳಪೆ ಬೀಜ ದೊರೆತರೂ ಅವರು ಉತ್ತಮವಾದ ಬೆಳೆ ಬೆಳೆಯುತ್ತಾರೆ. ಸರಿಯಾಗಿ ಮಳೆ ಬಾರದಿದ್ದರೂ ನೀರನ್ನು ಸಂಗ್ರಹಿಸಿ ಉಳುಮೆ ಮಾಡುತ್ತಾರೆ ಮತ್ತು ಪ್ರತಿ ಬಾರಿಯೂ ಅವರು ಮೋಸ ವಂಚನೆಗೆ ಒಳಗಾಗುತ್ತಾರೆ. ಆದರೆ ಅವರು ಯಾರಿಗೂ ಮೋಸ ವಂಚನೆ ಮಾಡುವರಲ್ಲ ಎಂದು ರೈತರ ಬಗ್ಗೆ ಹೇಳುವಾಗ ಈ ಮಾತು ಬಂದಿದೆ. ಇದು ಸಂದರ್ಭ ಸಹಿತ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಲೇಖಕರ ಪರಿಚಯ. ನೋಡಿ, ಇಲ್ಲಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ, ಕವಿ ಪರಿಚಯ ಕೇಳಲಾಗಿದೆ. ಮೊದಲು ನಾವು ಅವರ ಜನ್ಮಕಾಲವನ್ನು ಬರೆಯೋಣ. 1951 ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಲ್ ಗ್ರಾಮ. ಸಾಹಿತ್ಯ, ವ್ಯಕ್ತಿತ್ವ, ಜೀವನ ದರ್ಶನ, ಕೈದಿವಿಗೆ ಇನ್ನೂ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಗೌರವ ಡಾಕ್ಟರೇಟ್, ಪಾಲ್ ಹ್ಯಾರಿಸ್ ಪ್ರಶಸ್ತಿಗಳು ಇವರಿಗೆ
ದೊರೆತಿವೆ. ನಂತರ ಇಲ್ಲಿ ಪದ್ಯವನ್ನು ಕೇಳಲಾಗಿದೆ. ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಎಂದು ಮೊದಲ ಪದ್ಯ ಬದುವೃಕ್ಷದ ಹಾಡು ಪದ್ಯದ ಮೊದಲನ ಪ್ಯಾರಾಗ್ರಾಫ್ ಅಥವಾ ಮೊದಲನೆಯ ಸ್ಟಾಂಜಾವನ್ನು ಕೇಳಲಾಗಿದೆ. ಏಕಾಂಗಿ ವೀರನಂತೆ ಮತ್ತು ಕತ್ತಲೆ ನಡೆದನು ಎಂದು ಕೊಡಲಾಗಿತ್ತು. ಇದನ್ನು ನಾವು ಪೂರ್ಣವಾಗಿ ಬರೆದಿದ್ದೇವೆ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದವನು ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿ ಇಲ್ಲದಂತೆ ಕತ್ತಲೆಯಲ್ಲಿ ನಡೆದನು. ಈ ಪದ್ಯವನ್ನು ನಾವು ನೆನಪಿನಲ್ಲಿಡಬೇಕು. ಒಟ್ಟಾರೆಯಾಗಿ ಈ ಪುಸ್ತಕದಲ್ಲಿ ಬಂದಂತ 5 ಪದ್ಯದಲ್ಲಿ ಪ್ರತಿ ಪದ್ಯದಲ್ಲಿ 2 ಪ್ಯಾರಾಗ್ರಾಫ್ ಅನ್ನು ನಾವು ನೆನಪಿನಲ್ಲಿಡಬೇಕಾಗಿದ್ದರಿಂದ ನಾವು ಖಂಡಿತವಾಗಿ ಇದನ್ನು ನೆನಪಿಟ್ಟರೆ ಇದಕ್ಕೆ ನಮಗೆ 4 ಅಂಕಗಳು ದೊರೆಯುತ್ತವೆ. ಕೊನೆಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಇದಕ್ಕೆ 4 ಅಂಕವೇ. ಪ್ರಶ್ನೆ, ಗಿಳಿಯ ಪರಹಿತಾಕಾಂಕ್ಷ ಎನಿಸಿಕೊಂಡಿದ್ದು ಹೇಗೆ? ನೋಡಿ, ಗಿಳಿಯ ಬಗ್ಗೆ ಕೇಳಲಾಗಿದೆ. ಇದು ವನಮರದ ಗಿಳಿ ಪಾಠದಿಂದ ಬಂದಿದೆ. ಗಿಳಿಯು ಮರ ಒಣಗಿದನು, ಅದರಲ್ಲಿಯೇ ಕುಳಿತುಕೊಂಡು ನಂತರ ದೇವರಾಜೇಂದ್ರನು ಬಂದಾಗ ಅದರ ತತ್ವನಿಷ್ಠೆಯನ್ನು ಕೇಳಿ ಮೆಚ್ಚಿ ಅವನು ಏನಾದರೂ ವರವನ್ನು ಕೇಳು ಎಂದಾಗ ಇದು ಆ ಮರ ಮತ್ತೆ ಮೊದಲಿನಂತೆ ಹಸಿರಿನಿಂದ ಕಳಗೊಳಿಸಬೇಕೆಂದು ಕೇಳಿತು. ಇದೇ ಇದರ ಪರಹಿತಾಕಾಂಕ್ಷ ಆಗಿದೆ. ನಾವು ಉತ್ತರವನ್ನು ಈ ರೀತಿಯಾಗಿ ಬರೆಯೋಣ. ಗಿಳಿಯು ಪರಹಿತಾಕಾಂಕ್ಷ ಎನಿಸಿಕೊಂಡಿದ್ದು ಹೇಗೆ? ಪ್ರಶ್ನೆ. ಉತ್ತರ, ಗಿಳಿಯು ಮರ ಒಣಗಿದರೂ ಆಶ್ರಯವನ್ನು ಬಿಟ್ಟು ಹೋಗಲಿಲ್ಲ. ಜೊತೆಯಲ್ಲಿ ಇದ್ದು ಒಳ್ಳೆಯ ದಿನ ಬರಲಿ ಎಂದು ಹಾರೈಸತೊಡಗಿತು. ಅದರ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡು ಇಂದ್ರನು ಏನಾದರೂ ವರವನ್ನು ಕೇಳು ಎಂದಾಗ ಮರವು ಮೊದಲಿನಂತೆ ಫಲಪುಷ್ಪದಿಂದ ಹಸಿರಿನಿಂದ ಕೂಡಿ ನೆರಳು ಕೊಡುವಂತೆ ದಯಪಾಲಿಸು ಎಂದು ವರವು ಕೇಳಿತು. ನನಗೆ ಮರದ ಈಗಿನ ವ್ಯವಸ್ಥೆ ನೋಡಲು ಆಗುವುದಿಲ್ಲ ಎಂದಿತು. ಇಂದ್ರನು ಗಿಳಿಗೆ ಎಂಥ ಜನ್ಮ ಬೇಕಾದರೂ ಕೊಡಲು ಸಿದ್ಧನಾಗಿದ್ದ. ಆದರೆ ಗಿನಿ ಕೇಳಿದ ವರವು ಸ್ವಾರ್ಥರಹಿತವಾಗಿತ್ತು ಮತ್ತು ಇದು ಲೋಕವರ್ತನೆಗೆ ವಿರುದ್ಧವಾಗಿದ್ದರಿಂದ ಗಿಳಿ ಪರಹಿತಾಕಾಂಕ್ಷಿ ಎನಿಸಿಕೊಂಡಿದೆ ಎಂದು ನಾವು ಇಲ್ಲಿ ಉತ್ತರ ಬರೆಯೋಣ. ನಂತರ ಮುಂದೆ ನಡೆಯುವಂತಹ ಪ್ರತಿ ರೂಢಿ ಪರೀಕ್ಷೆ ಬಗ್ಗೆ ನಾನು ಈ ಉತ್ತರವನ್ನು ಉತ್ತರವನ್ನು ಸಹ ಇದರಲ್ಲಿ ಬರೆದು ನಿಮಗೆ ವಿಡಿಯೋವನ್ನು ಕಳಿಸುತ್ತೇನೆ. ಓಕೆ.